ಇನ್ನು ವಾಲ್ಮೀಕಿ ನಿಗಮದ ಅಧೀಕ್ಷಕರ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೇಸನ್ನ ಚುರುಕುಗೊಳಿಸಿದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರ ಆತ್ಮಹತ್ಯೆ ಕೇಸ್ಗೆ ಮೃತ ಚಂದ್ರಶೇಖರ್ ಮನೆಗೆ ಸಿಐಡಿ ತಂಡ ಭೇಟಿ ಕೊಟ್ಟಿದೆ. ಮನೆಯಲ್ಲಿದ್ದಂತಹ ಪೆನ್ ಡ್ರೈವ್ ಅನ್ನ ಸಿಐಡಿ ತಂಡ ತೆಗೆದುಕೊಂಡು ಹೋಗಿರುವಂತಹ ಮಾಹಿತಿ ಸಿಗ್ತಾ ಇದೆ. ವಾಲ್ಮೀಕಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕನಿಗೆ ಸೇರಿರುವಂತಹ ಪೆನ್ ಡ್ರೈವ್ ಅದು. ಚಂದ್ರಶೇಖರನ್ ಡೆತ್ ನೋಟ್ ಕೂಡ ಸಿಐಡಿ ತೆಗೆದುಕೊಂಡು ಹೋಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. 45 ನಿಮಿಷಗಳ ಕಾಲ ವಿಚಾರಣೆಯನ್ನ ಸಿಐಡಿ ಅಧಿಕಾರಿಗಳು ಮಾಡಿದ್ದಾರೆ. ಪತ್ನಿ ಕವಿತಾ ಜೊತೆ ಮಾತುಕತೆಯನ್ನ ನಡೆಸಿ ಆಮೇಲೆ ಅಧಿಕಾರಿಗಳು ಅಲ್ಲಿಂದ ಹೊರಗೆ ಹೋಗಿರುವಂತಹ ಮಾಹಿತಿ ಖಚಿತವಾಗ್ತಾ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳು ತಮ್ಮ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮೃತ ಚಂದ್ರಶೇಖರನ್ ಮನೆಗೆ ಹೋಗಿ ಎಲ್ಲ ರೀತಿಯ ಪರಿಶೀಲನೆಯನ್ನ ಮಾಡಿದ್ದಾರೆ. ಜೊತೆಗೆ ಅಲ್ಲಿರುವಂತಹ ಪೆನ್ ಡ್ರೈವ್ ಆಗಿರ್ಬೋದು, ಡೆತ್ ನೋಟ್ ಎಲ್ಲವನ್ನ ಕೂಡ ತೆಗೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಅವ್ಯವಹಾರ ನಡೆದಿದೆ ಎಂದು ಆರೋಪದ ಹಿನ್ನೆಲೆಯಲ್ಲಿ ಆ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿದ್ದಂಥ ಚಂದ್ರಶೇಖರ್ ನಿನ್ನೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಇದೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಚಂದ್ರಶೇಖರ್ ಅವರ ಪತ್ನಿ ಕವಿತಾ ಕೂಡ ಇದ್ದಾರೆ. ಆ ಪ್ರಕರಣವನ್ನು ಈಗಾಗಲೇ ಸರ್ಕಾರ ಸಿಐಡಿಗೂ ಕೂಡ ವಹಿಸಿದೆ. ಸಿಐಡಿ ಅಧಿಕಾರಿಗಳು ಕೂಡ ಈಗಾಗಲೇ ಚಂದ್ರಶೇಖರ್ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರ ಜೊತೆ ಮಾತುಕತೆ ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಚಂದ್ರಶೇಖರ್ ಪತ್ನಿ ಕವಿತಾ ಅವರಿದ್ದಾರೆ. ಅವ್ರನ್ನ ಕೇಳೋಣ. ಮೇಡಮ್, ಏನಾಯಿತು ಘಟನೆ? ಸರ್, ಅವರು ಸಿ ಐ ಡಿಗೆ ಒಪ್ಪಿಸಿದ್ದಾರೆ ಸರ್. ಅವರು ಸಿ ಐ ಡಿ ಅವ್ರು ಬಂದು ಎನ್ಕ್ವೈರಿ ಮಾಡ್ಕೊಂಡು ಹೋದ್ರು ಸರ್. ಅವ್ರು ಯಾವ ಥರ ಡೆತ್ ಆಗಿದ್ದಾರೆ, ಏನು ಮಾಡ್ಕೊಂಡಿದ್ದು, ಹೆಂಗೆ ಮಾಡ್ಕೊಂಡಿದ್ದು, ಅವರು ಮನೆಗೆ ಬಂದಾಗ ಯಾವ ಥರ ಇದ್ದರು, ಯಾರು ಕರ್ಕೊಂಬಂದಿದ್ದು, ಶುಕ್ರವಾರ ನೈಟ್ ಇಷ್ಟೊತ್ತಿಗೆ ಬಂದರು, ಶನಿವಾರ ಎಲ್ಲ ಯಾವ ರೀತಿ ಇದ್ದರು, ಭಾನುವಾರ ಏನು ಪರಿಸ್ಥಿತಿ ಇತ್ತು ಅದನ್ನೆಲ್ಲ ಕೇಳಿದರು ಸರ್. ಅವರು ಏನು ಡೆತ್ ನೋಟ್ ಬರ್ದಿದ್ದು, ಯಾವುದ್ರಲ್ಲಿ ಬರ್ದಿದ್ದಾರೆ ಅಂತಲೂ ಪೆನ್ನು ಕೇಳಿದ್ರು ಸರ್. ತೆಕ್ಕೊಟ್ವಿ. ಬಟ್ 2-3 ಪೆನ್ ಇತ್ತು ಅವ್ರದ್ದು. ಅದು ಯಾವುದೂ ಮಿಸ್ ಮ್ಯಾಚ್ ಆಗಲಿಲ್ಲ. ಲಾಸ್ಟಿಗೆ ಕವರಲ್ಲಿ ಸಿಕ್ತು ಬ್ಯಾಗಲ್ಲಿ ಅವ್ರ ಪೆನ್ನು, ಅದರಲ್ಲಿ ಮ್ಯಾಚ್ ಆಯಿತು ಸರ್ ಅವರಿಗೆ. ಆಮೇಲೆ ನಾವು ಲ್ಯಾಪ್ಟಾಪ್ ಬಗ್ಗೆ ನಾವು ಎಲ್ಲೋ ಮೆನ್ಷನ್ ಗೊತ್ತಿಲ್ಲ ನಮಗೆ ಅವ್ರದ್ದು. ನಾವು ಇವತ್ತೇ ಲ್ಯಾಪ್ಟಾಪ್ ಬ್ಯಾಗ್ ಓಪನ್ ಮಾಡಿದ್ದು. ಅದು ವರ್ಕ್ ಮಾಡ್ತಾಯಿದ್ರು. ಬಟ್ ನಾವೇನು ಮಾಡಿದ್ವಿ, ನಾವು ಇದ್ದಿದ್ದು ಗಾಬರಿಯಲ್ಲಿ ಯಾರು ತೆಗೆದಿಟ್ಟಿದ್ರು ಅಂತ ನಮಗೆ ಗೊತ್ತಿರಲಿಲ್ಲ. ಒಟ್ಟು ಒಳಗಡೆ ಇತ್ತು. ಆವಾಗ ಅವರು ವರ್ಕ್ ಮಾಡ್ತಿದ್ದು ಯಾವುದು ಅಂದರೆ ಲ್ಯಾಪ್ಟಾಪ್ ಅಂದಿದ್ದಕ್ಕೆ ಲ್ಯಾಪ್ಟಾಪ್ ಕೊಡಿ ಅಂತ ಕೇಳಿದರು ಸರ್. ಲ್ಯಾಪ್ಟಾಪ್ ಜೊತೆಲಿ ಇವತ್ತೊಂದು ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಜಿ ಪದ್ಮನಾಭನ್ ಅಂತ ಹೆಸರಿದೆ ಅದರಲ್ಲಿ. ಆ ಪೆನ್ ಡ್ರೈವ್ ಸಿಕ್ಕಿದೆ ಸರ್. ಅದು ಅಲ್ಲ, ಎಷ್ಟು ಜನ ಅಧಿಕಾರಿಗಳು ಬಂದಿದ್ರು, ಎಷ್ಟು ಗಂಟೆಗೆ ಬಂದಿದ್ರು, ಏನೆಲ್ಲ ನಿಮ್ಮ ಪ್ರಶ್ನೆ ಮಾಡಿದ್ರು ಸರ್? ಲೇಡಿ ಅವರು ಟೀಮ್ 4 ಜನ ಬಂದಿದ್ರು ಸರ್. ಅವರು ಅಂದರೆ ಅವರೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ನಾವು ಏನು ಮಾತಾಡಿದ್ದು, ಅವ್ರು ನಮ್ಮ ಹತ್ರ ಏನು ದಾಖಲೆಗಳಿಸ್ಕೊಂಡ್ರು ಅದನ್ನೆಲ್ಲ ರೆಕಾರ್ಡ್ ಆಗಿದ್ದು ಅವ್ರ ಟೀಮ್ ಅವರೇ ತೊಗೊಂಡಿದ್ದಾರೆ ಸರ್. ವಿಡಿಯೋ ಮಾಡಿದ್ದಾರೆ. ಏನೇನು ತೊಗೊಂಡೋದ್ರು ಮೇಡಮ್? ಅದೇ ಪೆನ್ ತೊಗೊಂಡೋದ್ರು ಸರ್, ಪೆನ್ ಡ್ರೈವ್ ತೊಗೊಂಡೋದ್ರು. ಲ್ಯಾಪ್ಟಾಪು ನನ್ನ ಮಗನಿಗೆ ತರ ಕೇಳಿದ್ದಾರೆ ಸರ್. ನನ್ನ ಮಗನ ಸ್ಟೇಟ್ಮೆಂಟ್ ಬೇಕಂತ ಅರ್ಧ ಗಂಟೆ ಬಿಟ್ಟು ನನ್ನ ಮಗನಿಗೆ ಬರೋಕ್ಕೆ ಕೇಳಿದ್ದಾರೆ ಸರ್. ಸ್ಟೇಟ್ಮೆಂಟ್ ತೊಗೊಳ್ಳೋದಕ್ಕೆ ಬರೋಕ್ಕೆ ಕೇಳಿದ್ದಾರೆ ಸರ್. ಈಗ ಸಾವಿಗೆ ಏನು ಕಾರಣ ಅನಿಸುತ್ತೆ ಮೇಡಮ್ ನಿಮಗೆ? ಸರ್, ಅವ್ರಿಗೆ